ಕಾಕ ನನಗೆ ಇವತ್ತು ಉಪ್ಪಿಟ್ಟು ಮಾಡು ನೀ, ನನಗೆ ಉಪ್ಪಿಟ್ಟು ತಿನ್ನಂಗಾಗೈತಿ, ಉಪ್ಪಿಟ್ಟು ಮಾಡು ಅಂತಂದೇಳಿ ಉಪ್ಪಿಟ್ಟು ಮಾಡಿಸ್ಕೊಂಡು ಇದ್ದೀನಿ. ನಾನು ಟೂರ್ ಹೋಗ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ನೀನು ಸರಿಯಾಗಿ ನೋಡ್ಕೋ ಅಂತಂದೇಳಿ ಪುಲ್ಲೈದನಿಗೆ ಹೇಳಿದಂತೆ ಸಿದಾನಂದ ತಾತ. ಆಗ ಅವರು ಶ್ರೀಮತಿ ಅವರು ಹೇಳ್ತಾರೆ, ಪುಲ್ಲೈದನಿ ಹೇಳ್ತಿ, ಅಲ್ಲಣ್ಣ ನೀನು ಟೂರ್ ಹೋದ್ರೆ ಒಂದು 8 ದಿವಸ ಹೋಗ್ಬೋದು, 10 ದಿವಸ ಹೋಗ್ಬೋದು, ಟೂರ್ ಹೋಗತ್ತೀನಿ ಅಟ್ಲಾಗ ಹೋಗಂಗಿಲ್ಲಲ್ಲ ನೀನು, ಟೂರ್ ಹೋಗ್ತೀನಿ ಅಂತ ಯಾಕೆ ಹೇಳ್ತದೆ? ಅದು ಇಲ್ಲಮ್ಮ, ಅದು ಶಾಶ್ವತವಾದ ಟೂರ್ಗೆ ಹೋಗ್ತಾ ಇದ್ದೀನಿ. ಶಿವಸಾಂಬಜಯ ನಮ. ಅಂತ ಮಹಾತ್ಮನ ಇವತ್ತು ಪುಣ್ಯಸ್ಮರಣೆ. ನಾವು ಅವ್ರ ನಗಲೆ 12 ವರ್ಷ ಆಯ್ತು. ಅವ್ರ ಜೊತೆಗೆ ನಾವು MS ಶಶಿಧರ ಶಾಸ್ತ್ರಿಗಳಾಗ್ಲಿ, ಶರಣೈ ತಾತವರಾಗ್ಲಿ, ವಡ್ಡಿ ನೈನ್ಗೌಡರಾಗ್ಲಿ, ನಾವೆಲ್ಲರೂ ಅಲ್ಲಿ ಕೂಡಿದಾಗ ಎಷ್ಟು ನಕಲಿ ಮಾಡ್ತಾ ಇದ್ವಿ ತಾತಗ ಅನ್ನೋದು ಹೇಳ್ಬಾರ್ದು. ಏನ್ ನಮ್ಮ ಜೊತೆಗೆ ಬರ್ಲಿಲ್ಲ, ಪ್ರಸಾದ ಮಾಡ್ಲಿಲ್ಲ, ಪೂಜೆ ಮಾಡ್ಕೊಳ್ಳಿಲ್ಲ, ಏನ್ ಇಲ್ಲೇ ಕುಂತ್ಬಿಟ್ಟಿಯಲ್ಲ ನೀನು ಬನ್ನಿ ಗಿಡದ ಬಿಡಕ ಅಂತಂದೇಳಿ ಶರಣೈ ಮಾಸ್ಟರ್ ನಕಲಿ ಮಾಡಿದ್ರೆ ಇಲ್ ಬಿಡಯ್ಯ, ನೀವಿದ್ದಲ್ಲಿಗೆ ನಾವು ಬರಬಾರ್ದಯ್ಯ, ನಾವು ಬೀಡಿ ಪಾಡಿ ಸೇದವ್ರಯ್ಯ, ನಮ್ಮ ದಾರಿ ಬೇರಯ್ಯ, ನಿಮ್ಮ ದಾರಿ ಬೇರೆ, ನೀವು ತಾತನ ತಗ್ಗಿರ್ತೀರಯ್ಯ, ತಾತನ ಭಕ್ತರನ್ನ ನಾನು ನೋಡ್ಕೊಂತ ಕೂಡ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿನೇ ಕನಕದಾಸರು ತಿರುಪತಿಗೆ ಹೋದ್ರಂತೆ ನಡ್ಕೋತ. ತಿರುಪತಿಗೆ ಹೋದಾಗ ಏನಾಯ್ತು, ಬಹಳ ದಣಿವಾಗಿ ಬಿಟ್ಟಿತ್ತು. ಆ ಕಾಲ ಬಸ್ ಏನು ಇರ್ಲಿಲ್ಲ. ಇಲ್ಲಿಂದ ಪಾದಯಾತ್ರೆ ಹೋಗಿದ್ರು ಕನಕದಾಸರು. 3 ದಿವಸ ಕುಂತರು ಕನಕದಾಸರು. ಹೋಗಿ ಒಳಗಡೆ ಹೋಗಿ ಈ ಕಾರ್ಯಕ್ರಮ ಬಹುಸಂಖ್ಯಾತರ ಉಡಿ ತುಂಬಿಕೊಳ್ಳಿಸಲಿಂದ ಬಂದಿದ್ದಾರೆ. ಆದರೆ ನಾವು ನಿಮಗೆ ನುಡಿ ತುಂಬಬೇಕಾಗಿದೆ. ನುಡಿ ಎಷ್ಟು ಮಂದಿ ತುಂಬ್ಕೋತಿರೋ ಗೊತ್ತಿಲ್ಲ. ಉಡಿ ತುಂಬ್ಕೊಳಕ್ ಸಾವಿರಾರು ಮಂದಿ ಕೆಳಗೆ ಹರಿತದ, ಅದು ಕನಿಷ್ಠ. ನಾನು ಬಹಳ ಮಾತನಾಡಂಗಿಲ್ಲ, ನಿಮಗೆ ಸಮಯ ಆಗಿದೆ. ಚಿದಾನಂದ ತಾತ್ನವರು ನಮ್ಮ ನಿಮ್ಮಂಗ ಮನುಷ್ಯ ರೂಪದಲ್ಲೇ ಹುಟ್ಟಿ ಬಂದಂಥವ್ರು. ಅವರಿಗೆ ಕಣ್ಣಿತ್ತು, ಅವರಿಗೆ ಕಿವಿ ಇತ್ತು, ಅವ್ರಿಗೆ ಕೈ ಇತ್ತು. ಏನು ಫರಕ್ ಇತ್ತು ನಮಗ ಅವರಿಗೆ? ನನ್ನ ಮಾತಿನ ಕಡೆ ಯಾರು ಗಮನ ಕೈ ಹತ್ರಿ ಮೊದಲ ಲಕ್ಷ ಕೊಟ್ರಿ. ಎಲ್ಲ ಇಂದ್ರಿಯಗಳು ನಮ್ಮಂದೇ ಇತ್ತು. ಆದ್ರೆ ಅವರು ಮತ್ತು ನಾವು ಒಂದೇ ಏನು? ನೋಡ್ಲಿಕ್ಕೆ ನಮ್ಮಂಗಿದ್ರು ಸಹಿತ ಅವರು ನಾವು ಒಂದೇ ಏನು ಅಂದ್ರೆ ಒಂದಲ್ಲ. ನೋಡ್ಲಿಕ್ಕೆ ಹಾಲು ಹೇಗಿರ್ತವೆ? ಹಾಲು ಯಾವ ಕಲರ್ ಇರ್ತವೆ? ಬೆಳಗಿರೋರು ಅವರು ಸಮಾಜವನ್ನ ಬೆಳಗುತ್ತಾರೆ. ಮತ್ತ ಅಂತ ಮಹಾತ್ಮರ ಸಂಖ್ಯೆ ಯಾಕೆ ಕಡಿಮೆ ಇದೆ? ಮಹಾತ್ಮರ ಸಂಖ್ಯೆ ಯಾಕೆ ಕಡಿಮೆ ಇದೆ? ಯಾವುದು ಶ್ರೇಷ್ಠವಾಗಿರುತ್ತದೆಯೋ ಅದರ ಸಂಖ್ಯೆ ಕಡಿಮೆಯಾಗಿರ್ತದೆ. ಬಂಗಾರ ಹ್ಯಾಂಗ್ ತೊಲಿ ಎಲ್ಲರಿಗೂ ಗೊತ್ತದ ರೇಟ್, ಹೌದಲ್ಲ? ಬಂಗಾರ ಲಕ್ಷ ರೂಪಾಯಿ ತೊಲಿ ಇದೆ. ನಿಮ್ಮ ಸೊಂಡೆರ ಕೂಟದಾಗ ಸಿಗ್ತದಲ್ಲ, ಅದೇನು ಕಪ್ಪಡ, ಅದೇ ಹೆಂಗ್ ತೊಲಿ? ಭೂಮಿಯೊಳಗೆ ಕೆಪ್ಪಡ ಮಾಡವ, ಬಂಗಾರ ಮಾಡವ? ಕೆಪ್ಪಡ ಮಾಡದ, ಕೆಪ್ಪಡ ಮಾಡದ, ಬಂಗಾರ ಕಡಿಮದ. ಭೂಮಿ ಮೇಲೆ ಮನುಷ್ಯರು ಎಷ್ಟಿದ್ದೀರಿ ಅಂದ್ರೆ 700 ಕೋಟಿ ಚಿಲ್ಲರ ಮನುಷ್ಯರಿದ್ದೇವೆ. ಆದ್ರೆ ಮಹಾತ್ಮರು ಎಲ್ಲಿದ್ದಾರೆ? ಹೊಲಪಿದ್ದಾರೆ. ಭೂಮಿ ಮೇಲೆ ಕೆಪ್ಪಡಿದ್ದಂಗೆ ಇರೋರು 700 ಕೋಟಿ ಜನ. ಬಂಗಾರ ಇದ್ದಂಗೆ ಇದ್ದಾವೆ ಯಾರು ಅಂದ್ರೆ ಚಿದಾನಂದ.
ಈ ಬಂಗಾರ ಆಗ್ಲಿಕ್ಕೆ ಅವ ಏನು ಕಾವಿ ಹುಟ್ಟಿದ್ನೋ ನನಗ ಸಂವಾದ ಮಾಡ್ಕೊಡ್ರಿ ನೀವು ನಮ್ಮ ಜೊತೆಗೆ. ಅವ ಬಂಗಾರ ಆಗ್ಲಿಕ್ಕೆ ಅವ ಕಾವಿ ಹುಟ್ಟನೋ, ಗಡ್ಡ ಬಿಟ್ಟಿದ್ನ, ಜುಟ್ಟ ಬಿಟ್ಟಿದ್ನ, ರುದ್ರಾಕ್ಷಿ ಹಾಕಿದ್ನ, ಕಡವಿಗೆ ಹಾಕಿದ್ನ, ಗವಿ ಹಡ್ಕೊಂಡು ತೆಳಗ್ ಕೂತಿದ್ನ, ಬೆಟ್ಟ ಹತ್ತಿದ್ನ, ಏನೂ ಮಾಡ್ಲಿಲ್ಲ. ಆದ್ರೆ ಬಂಗಾರ ಅದ, ಸಮಾಜದಲ್ಲಿ ಬಂಗಾರ ಅದ. ಕಾರಣ ಏನು? ಅವ ಏನು ಮಾಡ್ದ? ರುದ್ರಾಕ್ಷಿ ಎಣಿಸ್ಲಿಲ್ಲ, ಮಂತ್ರ ಗುಣಿಸ್ಲಿಲ್ಲ. ಯಾರು ಹಸ್ತಿದ್ದಾರೋ ಅವ್ರು ಸೇವಾ ಮಾಡಿ ಅವ್ರಿಗೆ ಉಳಿಸೋದನ್ನು ಕಲಿಸಿದ. ಅವ ದೊಡ್ಡವಾದ. ದೊಡ್ಡವರಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ ಏನ್ ಮಾಡ್ದ? ಈಗಾಗಲೇ ನಮ್ಮ ಪ್ರಕಾಶ್ ಶರಣರು ಹೇಳ್ತಿದ್ರು, ಮ್ಯಾಗ ಬರೋ ದೇವ್ರ ಮನ್ಯಾಗ. ಇಲ್ಲ, ನಾನು ಬರಂಗಿಲ್ಲ. ಗುಡಿಯಾಗ ಬಾರೋ, ನಾನು ಬರಂಗಿಲ್ಲ. ಚಿದಾನಂದ ತಾತನವರ ಮಹಾಮಂತ್ರ ಯಾವುದು ಅಂದ್ರೆ ಸೇವೆ. ಸೇವಾ ಮಾಡೋದು ಕಲ್ತಿದ್ದ. ಯಾರು ಸೇವೆ ಮಾಡೋದು ಕಲ್ತಿರೋ ಅವರು ದೊಡ್ಡವರಾಗ್ತೀರಿ. ಈ ಸೇವೆ ಬರಬೇಕು ಅಂದ್ರೆ ಏನು ಹಚ್ಕೊಂಡ್ರೆ ಬರ್ತದೆ? ಬಂಗಾರ ಹಾಕೊಂಡ್ರೆ ಸೇವಾ ಬರಂಗಿಲ್ಲ. ಅವನ ಶರೀರದ ಮೇಲೆ 5 ತೊಲಿ ಬಂಗಾರ ಐತಿ, ಚಿಂತೆ ಬೇಡ, ಬಹಳ ಒಳ್ಳೆಯವದ ಅಂತ ಹೇಳಕ್ ಆಗ್ತದನು? ಬಂಗಾರ ಧರಿಸ್ಕೊಂಡವ, ರೇಷ್ಮೆ ಉಟ್ಕೊಂಡವ ಸುಮಾರು ಅಲ್ಲ ಅಂತ ಹೇಳಕ್ ಆಗಂಗಿಲ್ಲ. ದೇಹ ಏನೇ ಧರಿಸಿದ್ರು ಸಹಿತ ಅವನ ಮನಸ್ಸು ಹೊಲಸಾಗಿರ್ತದೆ. ಅದಕ್ಕೆ ಶರಣರು ಹೇಳಿದ್ರು, ನಿನ್ನದೆಂಬುದು ಜ್ಞಾನರತ್ನ. ನಿನ್ನದನ್ನೋದು ಯಾವುದು? ಜ್ಞಾನರತ್ನ. ಅಂತಪ್ಪ ಜ್ಞಾನ ರತ್ನವನ್ನು ಧರಿಸಿದೆಯಾದೊಡೆ ನಿನ್ನಂತ ಶ್ರೀವಂತರು. ಚಿದಾನಂದ ತಾತ್ನವರು ಒಂದು ಟವೆಲ್ ಹಾಕೊಂಡಿರ್ತಿದ್ರು, ಒಂದು ಸಾದಾ ಅಂಗಿ ಲುಂಗಿ ಹಾಕೊಂಡಿರ್ತಿದ್ರು. ಶರೀರದ ಮೇಲೆ ಏನೂ ಕಿಮ್ಮತ್ತಿಂದ ಇರ್ತಿದ್ದಿಲ್ಲ. ಆದ್ರೆ ಅವನ ಮನಸ್ಸಿನ ಮೇಲೆ ಭಗವಂತನ ಜ್ಞಾನ ಧಾರಣೆ ಮಾಡಿಕೊಂಡಿರುವುದರಿಂದ ಸಮಾಜದಲ್ಲಿ ಕಾಸು ಹೊಕ್ಕಾಗಿ ಬೆಳೆದ. ಕಾಸು ಹೊಕ್ಕಾಗಿ ಬೆಳೆದ. ಬರೀಲಿಲ್ಲ, ಬರೆದು ದೊಡ್ಡವಾಗ್ಲಿಲ್ಲ, ಬೆರೆದು ದೊಡ್ಡವಾದ. ಬೆರ್ತು ದೊಡ್ಡವಾದ. ನಾನು ಅನ್ನೋದು ಅಹಂಕಾರ ಮರೆತು ದೊಡ್ಡವಾದ. ದೊಡ್ಡವಾಗಬೇಕು ಅಂದ್ರೆ ಕಬ್ಬಿಣ ಮುರಿದು ದೊಡ್ಡವಾಗಕ್ಕಾಗಂಗಿಲ್ಲ, ಕಲ್ಲು ಹೊಡೆದು ದೊಡ್ಡವಾಗಕ್ಕಾಗಂಗಿಲ್ಲ, ಹಗ್ಗ ಹರಿದು ದೊಡ್ಡವಾಗಕ್ಕಾಗಂಗಿಲ್ಲ. ದೇಹದ ಅಲಂಕಾರ ಹರ್ಕೊಂಡ, ಮನಸ್ಸಿನ ಮಮಕಾರ ಅಹಂಕಾರ ಹರ್ಕೊಂಡು ದೊಡ್ಡವಾದವ. ಅದಕ್ಕೆ ಸಾವಯವ ನಿರವಯ ಮಾಡಿದ ಗುರುವೇ. ನಾನು ಹೇಳೋದು ನಿಮಗ ಅರ್ಗಿಸ್ಕೊಳ್ಳೋದು ಕಷ್ಟ. ಸಾವಯವ ನಿರವಯವ ಮಾಡಿದ ಗುರುವೇ. ಸಾವಯವ ಅಂತ ಅಂತೀರಿಲ್ಲ, ವ್ಯವಸಾಯ. ಅಲ್ಲಿ ಏನ್ ಬೆಳಿತೀರಿ? ಅಲ್ಲಿ ಏನ್ ಬೆಳೆದಲ್ಲಿ ರುಚಿ ಅದಾವಿಲ್ಲ? ಅವು ಎಷ್ಟು ದಿನ ರುಚಿ ಇರ್ತಾವ? ಮುಂದೊಂದು 2-3 ತಿಂಗಳು ಒಂದೇ ಲೀಟರ್ ರುಚಿ ಇರ್ತದೆ. ಆ ನಂತರ ಅದು ರುಚಿ ಕೆಡ್ತದೆ. ಭೂಮಿ ಯಾವುದು ಬೆಳೀತದೋ ಸ್ವಲ್ಪದಿಂದ ಸುಗಂಧ ಇರ್ತದೆ, ಹೌದಿಲ್ಲ? ಆ ನಂತರ ರುಚಿ ಕೆಡ್ತದೆ. ನಾನು ನಿಮಗಿನ್ನ ದೀಪ ಹಚ್ಚು ಕೆಲ್ಸಕ್ಕೆ ಬಂದಿಲ್ಲ, ಬೆಂಕಿ ಹಚ್ಚು ಕೆಲ್ಸಕ್ಕೆ ಬಂದಿಲ್ಲ. ನೀವು ಮದುವೆ ಆದಾಗ ಎಷ್ಟು ರುಚಿ ಇದ್ರಿ ಗಂಡ ಹೆಂಡತಿ? ಒಂದ್ 20 ವರ್ಷ ಆಗಿದ್ದ ರುಚಿ ಉಳಿದಪ್ಪ. ಉಳಿದ ಹೇಳ್ಬೇಡ್ರಿ, ಒಳಗೆ ಇರ್ಲಿ, ಕೆಡ್ತದೆ. ಅಂಗದಿಂದ ಹುಟ್ಟಿದ್ದು ಅಂಗದಿಂದ ಹುಟ್ಟಿದ ರುಚಿ ಕೆಡ್ತದೆ. ಲಿಂಗದಿಂದ ಹುಟ್ಟಿದ ರುಚಿ ಸದಾ ಕಾಲ ಇರ್ತದೆ. ಚಿದಾನಂದ ತಾತನವರ ಅಂಗ ತತ್ವದಲ್ಲಿ ಲಿಂಗ ತತ್ವ ಬೆಳೆದಿದ್ದರಿಂದ ಇವತ್ತು ಸಮಾಜದಲ್ಲಿ ಅವರ ರುಚಿತ್ವ ಮತ್ತು ಶುಚಿತ್ವ ನಮ್ಮ ಸಮಾಜಕ್ಕೆ ಬೆಳೆದು ಬರಲಿಕ್ಕೆ ಸಾಧ್ಯ ಆಗಿದೆ. ಇದನ್ನೇ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೀವಿ. ಅಂಗೇಂದ್ರಿಯಗಳೆಲ್ಲ ಲಿಂಗೇಂದ್ರಿಯಗಳಾದ ಮೇಲೆ, ಕರಣೇಂದ್ರಿಯಗಳೆಲ್ಲ ಕಿರಣೇಂದ್ರಿಯಗಳಾದ ಮೇಲೆ, ಕರಣಗಳು ಕಿರಣಾದವು. ಈ ಕಿರಣ ಆಗ್ಬೇಕು ಅಂದ್ರೆ ಸೇವೆ ಮಾಡಬೇಕು. ಮಾಗಳದ ಚಿದಾನಂದ ತಾತನವರ ಹತ್ತಿರ ಒಬ್ಬ ಸೇವಾ ಬಂದಿದ್ದ.
ಇದು ಒಂದು ಹೇಳಿ ಮುಗಿಸ್ತೀನಿ, ಸಮಯ ಭಾಳ ಆಗಿದೆ. ಶಿವಮರಿ ಇದ್ದ. ನನಗೆ ಭಾರಿ ಆಶ್ಚರ್ಯ. ನಾನು ಬಹುಶಃ ಬಳ್ಳಾರಿ ಜಿಲ್ಲೆಯಲ್ಲಿ ನೂರಾರು ಮಠಕ್ಕೆ ಹೋಗಿನಿ, ಇಷ್ಟು ಜನ ಸೇರಿದ್ದು ಇದೇ ಮಠದಲ್ಲಿ ಅಂತ ಅನ್ಸದ್ ನಾನು. ಅದು ಅಡಿಯಾಗ ಇಷ್ಟು ದೂರ ಇಷ್ಟು ಶಾಂತವಾಗಿ ಕೂತಿರಲ್ಲ, ಅದು ಅದು ಬೆಕ್ಕ ಕೈ ಚಿದಾನಂತ ಆತ್ಮತ್ರ ಐತೆ ಅಂತ ನನಗೆ ಅನ್ಸ. ಏನ್ ಹೇಳಕತ್ತಿದ್ದೆ ಅದು ನಿಮಗ್ ಗೊತ್ತ್ರಿ ಅಂತೀರಿ. 3 ತಿಂಗಳು ಧಾರಾವಾಹಿ ಕೇಳಿ ಹೇಳ್ತಿದ್ವಿ ಎಲ್ಲ, ನಮ್ಗೆ ಗೊತ್ತಿಲ್ಲ. ಹೇಳಕತ್ತಿದ್ದೆ ಚಿದಾನಂದ ಮಾಗಳದ ದೀಕ್ಷಿತರು ಅವ್ರ ಹತ್ರ ಒಬ್ಬ ಶಿವಮರಿ ಹೋದ. ಅವನ ಕೆಲಸ ಏನು ಅಂದ್ರೆ, ಈ ಬುಕ್ಸಾಗರ ತಾತನ ಮಾಡಿದಾಗ ಚಿದಾನಂದ ತಾತ ಏನ್ ಮಾಡ್ತಿದ್ದಲ್ಲ, ಪೂಜಾ ಮುಗಿಸ್ಕೊಂಡು ಬಂದಾಗ ನಮಸ್ಕಾರ ಮಾಡ್ತಿದ್ದ. ಮುಂದೆ ದಾಸೋಹ ಮನೆಯಾಗ ಕಸ ಉಡುವುದು, ಉಂಡುವುದು, ತಿನ್ಸುವುದು ಇಲ್ಲೇ ಮಾಡ್ತಿದ್ದ. ಆ ತಾತನ ನೋಡಿದ್ ನಾನು ಆ ಹುಡುಗ ಹಂಗ ಕಸ ಹುಡುಕ್ತಿದ್ದ ಶಿವಯ್ಯ ನಾವ. ಎಲ್ಲರೂ ಬಂದರು ಊಟಕ್ಕೆ ಕೊಡ್ತಿದ್ದ. ಅಲ್ಲೊಬ್ರು ದೇಸಾಯರು ಬರ್ತಾರೆ, ನಮಗ್ ಮಕ್ಕಳಾಗಿಲ್ಲ. ಅವ್ರ ಹತ್ರ ಬಂದು ನಮಗ್ ಮಗು ಆಗಿಲ್ಲ ಮತ್ತು ಮಕ್ಕಳಾಗ್ತವನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಮಕ್ಕಳಾಗಂಗಿಲ್ಲ. ದೀಕ್ಷಿತರು ಮಕ್ಕಳು ಆಗಂಗಿಲ್ಲ ಅಂತ ಹೇಳಿದಾಗ ಅವ್ರಿಗೆ ನೋವಾಗ್ತದೆ. ಇವಾಗ ಕಸ ಹುಡುಕ್ತಿದ್ದ ಶಿವಯ್ಯ. ಇವಾಗ ಕೇಳಿದ, ಯಾಕೆ ದೇಸಾಯರ ಮುಖ ಶಾಂತ ಮಾಡ್ಕೊಂಡು ಬಂದಿರಲ್ಲ, ಮಕ್ಕಳಿಲ್ಲ ಅಂತ ಬಂದಿದ್ದೇವಪ್ಪ, ಆಗಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ದೀಕ್ಷಿತರು ಹೇಳಿದ್ರು. ಮಾತಾಡ್ಬೇಡ್ರಿ, ಮಾತಾಡ್ಬೇಡ್ರಿ. ದೀಕ್ಷಿತರು ಹೇಳಿದ್ರು. ಹೌದಾ? ಆಗಲ್ಲ ಅಂತ ಹೇಳಿದ್ರ ಅವ್ರ ಮಾತು ನಂಬೇಡ ಅಂದಿವ. ಅವ್ರ ಮಾತು ನಂಬೇಡ. ಅದೇನು 1 ವರ್ಷದ ಒಳಗಡೆ ನಿನ್ನ ಮಕ್ಕಳಾಗ್ತಾವ. ಹೋಗೋದು ಯಾರು ಕಸ ಹೊಡವ ಸೇವೆ ಮಾಡ್ತಿದ್ದಾನವ. ಮುಖ್ಯಮಂತ್ರಿ ಕೆಲಸ ಆಗಲ್ಲ ಅಂತ ಫ್ರೀ ಮಾಡಿ ಕೊಡ್ತಂತ ನಿಜ ಅಂತ ಹೋದ್ರು. 6 ತಿಂಗಳಾಗಿದ್ದಿಲ್ಲ ಗರ್ಭ ನಿಂತು 1 ವರ್ಷ 1.5 ವರ್ಷ ಮಗುವನ್ನು ಹಡ್ಕೊಂಡು ಮಠಕ್ಕೆ ಬಂದ್ರು. ಚಿದಾನಂದ ತಾತ ಹ್ಯಾಂಗಿದ್ದ, ದೀಕ್ಷಿತ ತಾತನ ಹತ್ರ ಹೋಗಿ ನಮಸ್ಕಾರ ಮಾಡಿ ಮಕ್ಕಳಾಗ ಹೋಯ್ತಪ್ಪ. ಅಲ್ರಿ ನನಗೊಂದು ದೊಡ್ಡ ಚಿಂತೆ ಇದೆ. ಯಾರು ದೊಡ್ಡವ ನೀವು ಅದು ಹೊರಗೆ ಕಸ ಹೋಗ್ತಾನ ಅವನು ಅಂತ ಕೇಳಿದ್ರು. ನಿನಗ್ ಬಿಟ್ಟಿದ್ದಪ್ಪ ಅಂದ್ರು. ಯಾಕಂದ್ರೆ ನೀವು ಮಕ್ಕಳಾಗಲ್ಲ ಅಂದಿದ್ರಿ, ಅವ್ ಹೊರಗೆ ಕಸ ಹೊರ್ಗೋತ ಆಗ್ತಾ ಅವ್ರ ಮಾತೇನು ನಂಬರಿ ಅಂದ್ರೆ ಅವ್ರ ಮಾತೇ ಕರೆ ಆಯ್ತು, ನಿಮ್ಮ ಮಾತು ಕರೆ ಆಗ್ಲಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ನಾನು ಪೂಜೆ ಮಾಡ್ಕೊಂಡು ಹೊರಗೆ ಬರೋದಿದ್ಲು ಮುಂಚೆ ಅವ ಹೊರಗೆ ಬಂದು ನಮಸ್ಕಾರ ಮಾಡಿ ನನ್ನ ಪೂಜಾ ಫಲ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದ. ಕರೆನ್ಸಿ ಖಾಲಿ ಆಗಿತ್ತು ನನ್ನ ಹತ್ರ, ಡೆಪಾಸಿಟ್ ಅವನ ಹತ್ರ ಇತ್ತು. ಡೆಪಾಸಿಟ್ ಯಾರು ಇಟ್ಕೊಂಡಿರ್ತಾರೋ ಅವ್ರ ಮಾತು ಕರೆ ಆಗ್ತಾವ. ಹಂಗ ಬುಕ್ಸಾಗರ ತಾತನವ್ರ ಡೆಪಾಸಿಟ್ ಎಲ್ಲೈತೆ ಅಂದ್ರೆ ಚಿದಾನಂದ ತಾತನ ಹತ್ರ ಇದ್ದರು, ತಪಸ್ ಮಾಡಿದ್ದು. ಹೀಗಾಗಿ ಅದು ತಗೊಳ್ಳುವ ಒಂದು ಸಾಧನ ಬೇಕಲ್ಲ, ಮಾರ್ಗ ಬೇಕಲ್ಲ. ಆ ಮಾರ್ಗನೇ ಭಕ್ತಿ ಮಾರ್ಗ. ಇದು ನೀವೆಲ್ಲ ತಿಳ್ಕೋಬೇಕು. ಎಷ್ಟೆಲ್ಲ ಚಂದ ಅದಿರಲ್ಲ, ಮನ್ಯಾಗ ಹೆಂಗಿರ್ತೀರ ನನ್ನ ಪಕ್ಕ ಗೊತ್ತದ. ಅತ್ತಿನ ಕಂಡ್ರ ಸೊಸಿಗಾಗಲ್ಲ, ಸೊಸಿನ ಕಂಡ್ರ ನೆಗಣಿಗಾಗಲ್ಲ, ನೆಗಣಿ ಕಂಡ್ರ ಭವನಿಗಾಗಂಗಿಲ್ಲ. ಅವು ಭವನಿಗೆ ಏನೇನು ಅದಾವ ನಿಮ್ಮ ಸಂಬಂಧಗಳು, ಬರೇ ಜಗಳ. ಇವು ಗಂಡ್ಮಕ್ಳು ಸಾಕಾಗಿ ನಿಮ್ಮನ್ನು ಮೇಂಟೈನ್ ಮಾಡೋದು ಹಾಲಾರ್ಕ ಅವರು ಹೊರಗೆ ಎಂಟೇನ ಅಂತ ಹೋಗಿ ಮುಂದಿನ ನಾನು ಹೇಳಂಗಿಲ್ಲ. ಅದಕ್ಕೆ ನೀವು ನಿಮ್ಮ ಒಡವೆ ಎಂಬುದು ಜ್ಞಾನ ರತ್ನ, ಅದನ್ನು ಧರಿಸಿರಿ ಆದರೆ ಅದನ್ನು ನೀವು ಮಾಡಬೇಕು. ನಿಮಗೆ ಒಂದು ಪ್ರಜ್ಞೆ ಇರಬೇಕು. ನಮ್ಮ ಮಠದಲ್ಲಿ 5 ದಿವಸ ಜ್ಞಾನ ಯಜ್ಞ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಈ ಸಾರಿ ನಾವು ತುಲಾಭಾರ ನಮ್ಮ ಮಠದಲ್ಲಿ ಯಾರು ಮಾಡ್ತಾ ಇದ್ದೇವೆ ಅಂದ್ರೆ, ದೇಶಕ್ಕೆ ಅನ್ನ ನೀಡುವಂತ ಒಬ್ಬ ರೈತನ ತುಲಾಭಾರ ಮಾಡ್ತಾ ಇದ್ದೇವೆ. ದೇಶಕ್ಕೆ ಕಾಯುವಂತ ಒಬ್ಬ ಸೈನಿಕನ ತುಲಾಭಾರ ಮಾಡ್ತಾ ಇದ್ದೇವೆ. ಕೃಷಿ ಸೇವೆ, ದೇಶ ಸೇವೆ ಮತ್ತು ಈಶ ಸೇವೆ ಅಂತೇಳಿ 5 ಮಂದಿ ಸ್ವಾಮಿಗಳ ತುಲಾಭಾರ ಮಾಡ್ತಾ ಇದ್ದೇವೆ. ನಮ್ಮ ಕನಸಿದೆ, ಪ್ರತಿ ವರ್ಷ 5 ಮಂದಿ ರೈತರು ತುಲಾಭಾರ ಮಾಡಬೇಕು, 5 ಮಂದಿ ಸೈನಿಕರು ತುಲಾಭಾರ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ
ನೀವು ಹೊರತುಂಬ ಅನ್ನ ಉಣ್ಣಕತ್ತೇವಂದ್ರೆ ಆ ಅನ್ನ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಅಲ್ಲ, ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಬೆವರು ಸುರಿಸುವಂತ ರೈತ ನಮಗೆ ಅನ್ನ ಹಾಕ್ತಾ ಇದ್ದಾನೆ. ತುತ್ತ ಅನ್ನ ಇಡಬೇಕಂದ್ರೆ ಬಾಯೊಳಗ ಆ ರೈತನ ನೆನಪು ನಿಮಗೆ ಆಗ್ತದೆ. ನಾವು ಇಷ್ಟೆಲ್ಲ ಆರಾಮದೇವಿ ಅಂದ್ರೆ ಸೈನಿಕ ಅಲ್ಲಿ ದೇಶ ಕಾಯ್ತಾ ಇದ್ದಾನೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಅಂತ ನೀವು ಯಾರು ನೋಡುವುದಿಲ್ಲ. 1 ವರ್ಷದ ಮಗುವನ್ನ ಬಿಟ್ಟು ಒಬ್ಬ ತಾಯಿ ದೇಶದ ಗಡಿ ಕಾಯಕ್ ಹೊಂಟಿದ್ದಾರೆ. 1 ವರ್ಷದ ಮಗುವಿನ ಬಿಟ್ಟು ಹೊಂಟಿದ್ದಾರೆ. ನಮಗೆ ಏನೇನೋ ನಾವು ಸಣ್ಣ ಕಥೆಗಳು ಹೇಳ್ಕೊಂಡು ಜಗಳಾಡ್ಕೊಂಡಿರ್ತೇವಲ್ಲ, ಅಂಥವ್ರು ನಮ್ಮ ಸ್ಮರಣೆಗೆ ಬರಬೇಕು, ನಮ್ಮ ನೆನಪಿಗೆ ಬರಬೇಕು. ದೇಶ ಏನು, ಭಾಷೆ ಏನು, ಸಂಸ್ಕೃತಿ ಏನು, ಇತಿಹಾಸ ಏನು, ಇದ್ರ ಬಗ್ಗೆ ಪ್ರಜ್ಞೆ ಬರಬೇಕು. ಅದಕ್ಕೆ ಈ ವರ್ಷ ಈ ಮಠದಲ್ಲಿ ನಮ್ಮ ತುಲಾಭಾರವನ್ನ ಮಾಡ್ತಾ ಇದ್ದಾರೆ. ತುಲಾಭಾರ ಮಾಡಬೇಕು. ಭಾರ ಅಂದ್ರೆ ಏನ್ರಿ? ಭಾರ ಅಂದ್ರೆ ಏನು? ಏನ್ ವಜ್ಜಿದಿ ಹೋಮಾರಾಯ ಅಂತ ಏನ್ ಭಾರದಪ್ಪ? ಭೂಮಿಗೆ ಭಾರ ಆಗಿದ್ರಿ ಅಂದ್ರೆ ಯಾರು ತುಲಾಭಾರ ಮಾಡಂಗಿಲ್ಲ. ಭೂಮಿಗೆ ಭಾರ ಆಗ್ಬಾರ್ದು. ಯಾವುದು ನಿಮ್ಗ ಬಹಳ ಶಾಸ್ತ್ರ ಚಪ್ಪಾಳೆ ಯಾಕೆ ತಟ್ಟಬೇಕು? ಮ್ಯಾಲಕ್ ತರಕ್ ಪ್ರಯತ್ನ ಮಾಡ್ತೀರಿ. ಯಾಕಂದ್ರ ನೀನು ಅಂಟುಕೊಂಡಿರುವಂತಪ್ಪ ಅಂದ್ರೆ ನೀನು ಸಿಹಿ ಆಗಿದ್ರೆ ಮಾತ್ರ ಮ್ಯಾಕ್ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಮ್ಯಾಕ್ ಕರ್ಕೊಂಡು ಹೋಗಂಗಿಲ್ಲ. ಕೆಳ ಕುತ್ತಕ್ಕಿಗೆ ಉಡಿ ತುಂಬುದು, ಮ್ಯಾಲ್ ಕುತ್ತಕ್ಕಿಗೆ ನುಡಿ ತುಂಬುದು, ಇದೇ ಆಧ್ಯಾತ್ಮದ ಸೂತ್ರ. ಹೌದಿಲ್ಲ? ಕೆಳ ಕುತ್ತಕ್ಕಿ ಏನಾರೆ ಹೆಚ್ಚು ಕಮ್ಮಿ ಊಟಕ್ಕೆ ಹಾಕಬಹುದು. ಇದು ಒಲೆಯೊಳಗಿಂದ ಇದೆ, ಹಾಗೆ ಇದೆ. ಹೊಗೆ ಇಲ್ಲದ ಅಡಿಗೆ ಉಂಡವ್ರು ಯಾವಂತ ಚಿದಾನಂದ ತಾತ. ಅಂತ ತಾತನವರು ಇಷ್ಟೊಂದು ಸಮಾಜದ ಒಳ ಹೊರಗನ್ನ ಬೆಳಗಿರತಕ್ಕಂಥ ತಾತನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸಿ ನಾನು 2 ಮಾತುಗಳಿಗೆ ಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರು ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘೇತೆ ಗಿರಿಂ ಯತ್ಕೃಪಾತ್ ಮಹಂ ವಂದೇ ಈಶ್ವರಾಖ್ಯಂ ಜಗದ್ಗುರು. ಷಡಸ್ಥಳ ಬ್ರಹ್ಮಿ ಗುರುಭಾರ ತಪಸ್ವಿ ಸಾನ್ನಿಧ್ಯ ವಹಿಸತಕ್ಕಂಥ ಸಪ್ತಭಜನೆ ನಿನ್ನೆ ಸಾಯಂಕಾಲ ದಿವಸ ಮುಟ್ಟಿನ ಅಡ್ಡಪಲ್ಲಕ್ಕಿ, ಇವತ್ತು ಬೆಳಿಗ್ಗೆ ಹೋಮ, ಗದ್ದಿಗೆ ರುದ್ರಾಭಿಷೇಕ ಮತ್ತು ಸಾವಿರದ ಒಂದು ಗುಡಿ ತುಂಬ ಕಾರ್ಯಕ್ರಮ ಈ ಕ್ಯಾರಿಗಾಳ ಬೃಹನ್ಮಠದ ಚಿದಾನಂದ ತಾತನ ಆಶ್ರಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಕೊಂಡು ಬಂದಿದೆ. ಆ ಚಿದಾನಂದ ತಾತ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಿ ನಮ್ಮ ಸಂಕ್ಷಿಪ್ತ ಮಾತುಗಳಿಗೆ ವಿರಾಮ ಇದ್ದೇವೆ. ಓಂ ಶಾಂತಿ. मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलं मेकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चं महाहर्षवर्ष प्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं डं डं
डडं डं डडं डं डडं डं डठक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीत साहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहास प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्वुग्रनेत्रं सुमित्रं सुगोत्रं महाकाशभासं महाभानुलिङ्गं महाबभ्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् ॐ नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च